ತಂಗಿಯ ಸಂಬಂಧಕ್ಕೆ ರಾಖಿ ಹಬ್ಬ ಒಂದೇ ಸೇತುವೆಯಲ್ಲ, ಗೌರಿ ಹುಣ್ಣಿಮೆ ಎಂಬ ಚಂದದ ಹಬ್ಬವೂ ಕೂಡ ಸಾಕ್ಷಿ. ಕೆಲವು ಮನೆಗಳಲ್ಲಿ ಮಾತ್ರ ಪ್ರತಿಷ್ಠಾಪಿಸುವ ಗೌರಮ್ಮನ ವಿಗ್ರಹಕ್ಕೆ ಗೌರಿ ಹುಣ್ಣಿಮೆ ರಾತ್ರಿಯಂದು ಸಕ್ಕರೆ ಗೊಂಬೆಗಳಿಂದ ಆರತಿ ಬೆಳಗಲು ಓಡಾಡುವ ಹೆಣ್ಣು ಮಕ್ಕಳ ಸಂಭ್ರಮ ಹೇಳತೀರದು. ಸಕ್ಕರೆ ಗೊಂಬೆಗಳಿರುವ ತಟ್ಟೆಯಲ್ಲಿ ದೀಪ ಹಚ್ಚಿಕೊಂಡು ಗೌರಮ್ಮನ ವಿಗ್ರಹಕ್ಕೆ ಆರತಿ ಎತ್ತಿ ಆ ಬಳಿಕ ಕುಟುಂಬದ ಸದಸ್ಯರಿಗೆ, ನೆರೆಹೊರೆಯವರಿಗೆ, ಸಂಬಂಧಿಕರಿಗೆ ಆರತಿ ಬೆಳಗುವ ಸಂಪ್ರದಾಯ ಕಾಣಬಹುದಾಗಿದೆ. ಸಕ್ಕರೆ ಗೊಂಬೆಗಳು ಇಲ್ಲದಿದ್ದರೆ ಗೌರಿ ಹುಣ್ಣಿಮೆ ಆಚರಣೆಯೇ ಅಪೂರ್ಣ ಎಂಬ ನಂಬಿಕೆಯೂ ಇಲ್ಲಿದೆ. ಅನೇಕ ಕುಟುಂಬಗಳು ತಿಂಗಳ ಮೊದಲೇ ಸಕ್ಕರೆ ಗೊಂಬೆಗಳ ತಯಾರಿಕೆಯಲ್ಲಿ ತೊಡಗಿ ಮಾರಾಟ ಮಾಡಲು ಅಣಿಯಾಗಿವೆ. ಸಕ್ಕರೆ ಗೊಂಬೆ ತಯಾರಿಕೆ ಒಂದು ಕಲೆ. ಶುದ್ಧ ಸಕ್ಕರೆಗೆ ತಕ್ಕಂತೆ ನೀರು, ನಿಂಬೆ ರಸ, ಹಾಲು, ಏಲಕ್ಕಿ ಹಾಕಿ ಒಲೆಯ ಮೇಲೆ ಹದ ಬರುವ ಹಾಗೆ ಕಾಯಿಸಲಾಗುತ್ತದೆ. ಆ ಬಳಿಕ ಹದವನ್ನ ಗೊಂಬೆ ತಯಾರಿಕೆಯ ಕಟ್ಟಿಗೆ ಅಚ್ಚುಗಳಿಗೆ ಹಾಕಿದಾಗ ಕೆಲವೇ ಸಮಯದಲ್ಲಿ ಬಗೆ ಬಗೆಯ ಗೊಂಬೆಗಳು ಸಿದ್ಧವಾಗುತ್ತವೆ. ಜನರಲ್ಲಿರುವ ಭಕ್ತಿ ಭಾವನೆಗಳಿಗೆ ತಕ್ಕಂತೆ ಶಿವ ವಿಧ ವಿಧವಾದ ಕಲಾಕೃತಿಗಳಲ್ಲಿ ಗೊಂಬೆಗಳು ಗಮನ ಸೆಳೆಯುತ್ತವೆ. ಅದರಲ್ಲೂ ಬಾಯೊಳಗೆ ಇಟ್ಟುಕೊಂಡ ಮರುಕ್ಷಣವೇ ಕರಗಿ ನೀರಾಗುವ ಸಕ್ಕರೆ ಗೊಂಬೆಗಳ ರುಚಿಯೇ ಬೇರೆ. ಸಕ್ಕರೆಯ ಹಣದಿಂದ ಕಟ್ಟಿಗೆಯ ಅಚ್ಚುಗಳಲ್ಲಿ ತಯಾರಾಗ್ತಿರೋ ಬೊಂಬೆಗಳು ಕುದುರೆ, ಆನೆ, ಬಾತುಕೋಳಿ, ಗುಬ್ಬಿ, ನವಿಲು ಒಳಗೊಂಡ ನಾನಾ ಪಕ್ಷಿಗಳ ಸಕ್ಕರೆ ಗೊಂಬೆ, ರಥ, ಬಸವಣ್ಣ, ಪ್ರಭಾವಳಿ, ಹಂಪಿ ಗೋಪುರ, ಬೃಂದಾವನ, ಕೇದಿಗೆ, ಗಣೇಶ, ಗೌರಿ, ಬನಶಂಕರಿ, ಆಂಜನೇಯ, ಲಕ್ಷ್ಮೀ ಕುಳಿತ ನಂದಿ ಆಕಾರದ ಸಕ್ಕರೆ ಗೊಂಬೆಗಳು ಹೀಗೆ ಅನೇಕ ಕಲಾಕೃತಿಗಳಲ್ಲಿ ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನ ಆಕರ್ಷಿಸುತ್ತಿವೆ. ಒಂದೊಂದು ಗೊಂಬೆಯೂ ಒಂದೊಂದು ಕಥೆಯನ್ನ ಹೇಳುತ್ತಿವೆ. ಬಾಂಧವ್ಯ ವೃದ್ಧಿ, ಸಾಮರಸ್ಯದ ಬೆಸುಗೆಯ ಸಂಕೇತವೇ ಈ ಆಚರಣೆಯಾಗಿದೆ. ಇನ್ನೇನು ಗೌರಿ ಹುಣ್ಣಿಮೆ ಇನ್ನು ಒಂದು ದಿನ ಬಾಕಿ ಇರುವಾಗಲೇ ಮಾರುಕಟ್ಟೆಗೆ ಸಕ್ಕರೆ ಆರತಿಗಳು ಲಗ್ಗೆ ಇಟ್ಟಿವೆ. ಸದ್ಯ ಸಕ್ಕರೆ ಗೊಂಬೆಯ ಆರತಿಗಳು 1 ಕೆಜಿಗೆ 120 ರಿಂದ 130 ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಿದೆ. ಪಟ್ಟಣದ ದೈವದ ಕಟ್ಟೆಯ ಬಳಿ ಇರುವ ಅಶೋಕ ವೃತ್ತದ, ಕನಕ ವೃತ್ತದ, ವಾಲ್ಮೀಕಿ ವೃತ್ತ, ಹಳೆ ಬಸ್ ನಿಲ್ದಾಣದ ಅನೇಕ ಕಡೆಗಳಲ್ಲಿ ತಳ್ಳುವ ಬಂಡಿಯಲ್ಲಿ ಸಕ್ಕರೆ ಆರತಿಗಳನ್ನು ಇಟ್ಟುಕೊಂಡು ಮಾರಾಟ ಮಾಡಲಾಗ್ತಿದೆ. ಗೌರಿ ಹುಣ್ಣಿಮೆ ಅಂಗವಾಗಿ ಕಳೆದ 1 ವಾರಗಳಿಂದ 10ಕ್ಕೂ ಮಹಿಳೆಯರು ಹಾಗೂ ಪುರುಷರು ಸೇರಿಕೊಂಡು 10 ಕ್ವಿಂಟಲ್ ಸಕ್ಕರೆಯ ಗೊಂಬೆ ತಯಾರಿಸುವಲ್ಲಿ ನಿರತರಾಗಿದ್ದೇವೆ. ಸಕ್ಕರೆ ಬೆಲೆ ಸೇರಿದಂತೆ ತಯಾರಿಕೆಯಲ್ಲಿ ಬಳಸಲಾಗುವ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿದ್ದರಿಂದ ಸಕ್ಕರೆ ಗೊಂಬೆಗಳ ಬೆಲೆಯು ಸದ್ಯ ಕೆಜಿ 120 ರಿಂದ 130 ರವರೆಗೂ ಮಾರಾಟ ಮಾಡಲಾಗುತ್ತಿದೆ. ಹಬ್ಬದ ದಿನದಂದು 130 ರಿಂದ 150 ರೂಪಾಯಿಗೆ ಸಕ್ಕರೆ ಆರತಿಗಳು ಮಾರಾಟ ಮಾಡಲಾಗುತ್ತದೆ. ಲಾಭ ಗಳಿಕೆಯ ಉದ್ದೇಶ ಬದಿಗೊತ್ತಿ ಸಂಪ್ರದಾಯದ ಪರಿಪಾಲನೆಗಾಗಿ ಕಳೆದ 30 ವರ್ಷಗಳಿಂದ ಸಕ್ಕರೆ ಗೊಂಬೆ ತಯಾರಿಕೆಯಲ್ಲಿ ತೊಡಗಿದ್ದೇವೆ. ಕಟ್ಟಿಗೆಯ ಅಚ್ಚುಗಳಲ್ಲಿ ಕುದಿಸಿದ ಸಕ್ಕರೆ ಬಣ್ಣದ ಆಣವನ್ನ ಹಾಕಿ ವಿವಿಧ ದೇವರ ಆಕಾರಗಳನ್ನ ಮಾಡಲಾಗುತ್ತದೆ. ಆಹಾರ ಪದಾರ್ಥಗಳಿಗೆ ಬಳಸುವ ಬಣ್ಣಗಳನ್ನೇ ಬಳಕೆ ಮಾಡಲಾಗುತ್ತದೆ ಎಂದು ವ್ಯಾಪಾರಸ್ಥರು ತಿಳಿಸಿದರು.